ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಕಡು ವೈರಿ ಅರ್ಜುನನ ಮೇಲಾಗೆ ತೀರದ ಹೊರತಾಗಿ ಈ ರಾಧೇಯನಿಗೆ ಮೃಷ್ಟಾನ್ನ ಮುರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಕೂಡ ಇವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರವಕ್ಕೆ ಇಡೀ ಕುರುಕುಲವನ್ನು ನಾಶ ಮಾಡಬೇಡ ಕರ್ಣ, ನಾಶ ಮಾಡಬೇಡ. ಇದು ನಿನ್ನ ಧರ್ಮವೇ. ಧರ್ಮವೇ? ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದೂತನಾಗಿ ಬಂದಿಹ ನಿನಗೆ ಆತನಾರೋ ಹಿತವಾ ಮರೆತು ಕೆಣಕಿದರೆ ಮುಂದೆ ಬರುವುದು ಘೋರ ಸಮರ. ಸಲ್ಲದು ನಿನಗೆ ವಲ್ಲಭನೆ, ಸಲ್ಲದು ನಿನಗೆ ವಲ್ಲಭನೆ, ಎಲ್ಲ ವಿಷಯವ ವಲ್ಲಭನೆ. ಸಲ್ಲದು ನಿನಗೆ ವಲ್ಲಭನೆ, ವಲ್ಲಭನೆ. ಪಾಂಡು ತನಯರ ಹಿತವನ್ನು ಅಯಸುತ್ತ, ಪಾಂಡು ತನಯರ ಹಿತವನ್ನು ಅಯಸುತ್ತ ಸಂಧಿಯ ನಾಟಕವ ಆಡಲೆಂದು ಬಂದನೆ. ಕೃಷ್ಣ, ಸಂಧಿಯ ನಾಟಕವ ಆಡಲೆಂದು ಬಂದನೆ. ಸಲ್ಲದು ನಿನಗೆ ವಲ್ಲಭನೆ, ಎಲ್ಲ ವಿಷಯವ ವಲ್ಲಭನೆ. ಸಲ್ಲದು ನಿನಗೆ ವಲ್ಲಭನೆ, ಮಮ ವಲ್ಲಭನೆ. ಹಠವಂತರು ನಾವು ಕೃಷ್ಣ, ಕೃಷ್ಣ ಹಠವಂತರು ನಾವು ದಿಢವಿದು ತಿಳಿನಿ. ಕೃಷ್ಣ, ಹಠವಂತರು ನಾವು ದಿಢವಿದು ತಿಳಿನಿ. ದುರಗಳು ಪಾತನ ಶಿರವನ್ನು ಕಡಿವೆ. ಯೋಧನ ದುರಗಳು ಪಾತನ ಶಿರವನ್ನು ಕಡಿವೆ. ಸಲ್ಲದು ನಿನಗೆ ವಲ್ಲಭನೆ, ಎಲ್ಲ ವಿಷಯವ ವಲ್ಲಭನೆ. ಸಲ್ಲದು ನಿನಗೆ ವಲ್ಲಭನೆ, ಮಾಮ
ಆ ನನ್ನ ಕಡುವೈರಿ ಅರ್ಜುನನ ಮೇಲೆ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೇ ಇಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಸದಾ ನನ್ನ ಸ್ವಾಮಿಗಾಗಿ ನನ್ನ ತನುಮನವನ್ನೆಲ್ಲಿಸುವ ನನ್ನ ಧರ್ಮವೇ ಮೇಲು ಕೃಷ್ಣ. ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ಖಂಡಿತವಾಗಿ ನಾವು ಒಪ್ಪುವುದಿಲ್ಲ. ಭಲೆ, ಈ ನಿನ್ನ ಧರ್ಮದ ನುಡಿಗಳಿಂದ ಯಾವುದೋ ಅಗ್ನಿಯ ಗಂಟಲು ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮಂತರಾದ ಇವರಳು ಮಾತನಾಡುವುದೇನು ಉಚಿತ? ಸುಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರುದ್ರೋಣರೇ, ಗುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮದಿದೆ ಮಹಾರಾಜ, ಧರಣಿಯ ಮರಳಿ ಬರರು, ಧರಣಿಯಾಳಿದವರೆಲ್ಲ ಮರಳಿ ಬರರು. ಸಂಧಿ ಬೇಡಲು ಬಂದ ರಾಯಭಾರಿ, ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮದುತ ಭೀಮಾರ್ಜುನನ ಕುಲದ ದೇವ, ಯಮದುತ ಭೀಮಾರ್ಜುನನ ಕುಲದ ದೇವ, ಸಾಮಾನ್ಯರೆಂದರಿದ್ದು ದುಡುಕಬೇಡ, ಸಮಭಾಗವನಿದ್ದು ಸುಖದಿ ಬಾಳು. ಸುಯೋಧನ, ಸುಯೋಧನ, ಸುಯೋಧನ. ಆದರೂ ಒಂದು ಮಾತನ್ನು ಹೇಳುವನು ಕೇಳಿಸಿ. ಬಂಧುಗಳನ್ನು, ಗುರು ಹಿರಿಯರನ್ನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನು ನಾಶ ಮಾಡಬೇಕು. ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಪಾಂಡವರಿಗೆ ನಿಮ್ಮಗಳ ಸ್ನೇಹ ಮಮತೆಯ ಹೊರತಾಗಿ ಮತ್ತೇನು ಬೇಡ. ಸುಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನಾದರೂ ನೆರವೇರಿಸು.
ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಆ ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದ ಸಲುವಾಗಿ, ಈ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷ ಪ್ರದಾನ ಮಾಡುತ್ತೇನೆ. ಚತುರ್ದಶ ಭುವನಗಳಲ್ಲಿಯೇ ಆಚಲ ಕೀರ್ತಿಯನ್ನು ಗಳಿಸಿದೆ ಮೆರೆದ ದ್ವಾರಕಾ ನಗರದ ಅರಸು ಈ ಕೌರವೇಶ್ವರನ ಬಳಿ ಭಿಕ್ಷಾಯಾಚನೆ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಆ ಪಾಂಡವರು ಜೂಜಾಡಿ ರಾಜ್ಯ ಕೋಶಾಧಿಯನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವೇ. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮ ವಿಹುದೇ ಹೇಳಿ ಪಾಂಡವರಲ್ಲಿ ಕ್ಷಾತ್ರ ಧರ್ಮ ವಿಹುದೇ ಹೇಳಿ ಪಾಂಡವರಲ್ಲಿ ರೂಢಿಯೊಳಗವರೆಂದು ಧೀರರೆನಿಪರೈ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಅರಿತು ನೀನಿದೆಲ್ಲವಾ ಕೃಷ್ಣ, ಅರಿತು ನೀನಿದೆಲ್ಲವ ಭ್ರಾಂತಿ ಮೂಡಿವೆಯ ಮುಕುಂದ. ಭ್ರಾಂತಿ ಮೂಡಿವೆಯ ಮುಕುಂದ. ಪಾಂಡವರು ಭಿಕ್ಷಾವೃತ್ತಿ ಅವರಿಗೆ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ. ಯುದ್ಧದ ಭಯವನ್ನು ತೋರಿಸುವೆಯ ನಂದನಂದನ? ನವಕಂಡ ಭೂಮಂಡಲಾಧಿಪ, ತಟಗಣಿತ ಮಣಿತರ ನಿರಂತರ ನಿರಪಾದನಾಗಿ, ವಸುಂಧರೆ ಕಾರವಾರ ನಿರ್ವಾಚನಾಗಿ, ಶಾಸ್ತ್ರ ನೈಪುಣ್ಯ ನಿಧಿಯಾದ ಈ ರಾಧಾಪುತ್ರ ಮಿತ್ರನಾಗಿ, ಚತುರ್ದಶ ಭುವನಗಳು ಏಕಗಳನ್ನು ಎದುರಾಗಿ ನಿಂತರೂ ಲೆಕ್ಕಿಸದೆ ಸೊಕ್ಕಡಿಸುವ ಪ್ರಚಂಡ ಪ್ರತಾಪಿ ಪ್ರಭಾವಿ ವಿದೂಷಿತನಾಗಿ, ಶತ ಸಹೋದರಿಗೆ ಅಗ್ರಜನಾಗಿ, ಅನ್ನೊಂದಕ್ಷೋಣಿ ಸೇತಕ್ಕೆ ಅಧಿನೇತ್ರನಾದ ನನಗೆ ಯುದ್ಧದ ಭಯವನ್ನು ತೋರಿಸುವೆಯ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯರೆಂದು ಭಯಪಡಲಾಗದು, ಭಯಪಡುವುದಿಲ್ಲ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆಗಿದ್ದಲ್ಲಿ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರಿದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಗುರುಕುಲದ ಕಳಂಕ ಸ್ವರೂಪನೆ. ನಿನ್ನಗಳ ಅಪರಾಧಗಳೇನೆಂದು ಕೇಳುವೆಯ? ನಿಮ್ಮಗಳ ಅಪರಾಧ ಅಗಣ್ಯ ಅನಂತ. ರಾಜಸುಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಪಿದ ನೀನು ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನ ಕಪಟದೂತ ಕೆಳಗೆ
ಎಂಬುದನ್ನು ಮರೆತೆಯ? ವಾರಣಾವತಾರದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ ಇವೆಲ್ಲವನ್ನೂ ಮರೆತೆಯ? ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ಈ ಗುರು ಜನರ ಮಾತನ್ನು ನಿರಾಕರಿಸಿ ಅನ್ಯಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯೋ ಶ್ರೇಯಸ್ಸು ಎಂದಿಗೂ ಲಭಿಸ. ಒಮ್ಮೆ ಆಲೋಚಿಸು ಸುಯೋಧನ, ನೀನಾಗಿ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಕೊಡದೆ ಹೋದರೆ ಎಲ್ಲವನ್ನು ಅವರೇ ಅಪರಿಸುವರು. ಎಲ್ಲವನ್ನು ಅವರೇ ಅಪಹರಿಸಲು ಇದೇ ಗೋಪಿಕಾಂಗರ ಮನೆ ಬೆಣ್ಣೆಗೊಳ್ಳುತ್ತವೋ ಮಾಧವ? ಇದು ಕುರು ವೀರರಿಂದ ರಕ್ಷಿತವಾದ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲಲಾದರೆ ನಾನು ಛಲದಂಕ ಮಲ್ಲ, ಇದನ್ನು ಚೆನ್ನಾಗಿ ತಿಳಿದಿರು. ಸುಯೋಧನ, ನಮ್ಮ ಭೀಮಸೇನ ಮಹಾವರಟ, ಆತನಿಗಾದರೂ ಒಂದು ಊರನ್ನಾದರೂ ಕೊಡಯ್ಯ. ಏನಂತೆ? ಇಂದ್ರಪ್ರಸ್ಥದ 5 ಗ್ರಾಮಗಳನ್ನಾದರೂ ಕೊಡು. 5 ಗ್ರಾಮಗಳೇಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳು ಸಿದ್ಧವಾಗಿವೆ. ಅಲ್ಲಿಗೆ ಹೋಗಲು ಹೇಳು, ಒಬ್ಬೊಬ್ಬರಿಗೊಂದೊಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸಿದೆ. 5 ಜನಗೆ ಕೊಡದೆ ಹೋದರೆ ಹೋಗಲಿ. ದುರ್ಯೋಧನ, ನಮ್ಮ ಮಹಾವರಟ ಭೀಮ, ಆತನಿಗಾದರೂ ಒಂದು ಊರನ್ನಾದರೂ ಕೊಡು. ಏನಂದೆ? ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನ ಮಹಾವರಟ, ಆತನಿಗಾದರೂ ಒಂದು ಊರನ್ನಾದರೂ ಕೊಡಯ್ಯ ಎಂದೆ. ಆ ಭೀಮನಿಗೆ ಒಂದು ಊರು, ಆ ಭಂಡ ಭೀಮನಿಗೆ ಒಂದು ಊರು, ಅದು ನಿನ್ನ ಭ್ರಮೆ ಕೃಷ್ಣ. ಕೆಟ್ಟರೂ ಸರಿಯೇ ಕಟ್ಟ ಕಡಿದಾಯಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಕೆಚ್ಚದೆ ಕಟ್ಟಳು ಕೌರವೇಶ್ವರನು ಕೆಳಗೆ ಕೇಕೆ ಹಾಕಿದ ಕಡಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ ಒಂದೇ ತೊಟ್ಟನು ಕೃಷ್ಣ ನಾನೀ ಛಲವನ್ನ. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರ ಕಾಲ್ಕರದ ಕದರಕ್ಕೆ ಹೆತ್ತರೂ ಸರಿಯೇ ಕಲಿ ಅಂಶದಿಂದ ನಿರ್ಮಿತವಾದ ಈ ನನ್ನ ಕುರು ಸಾಮ್ರಾಜ್ಯ ರಕ್ತದ ಮಡಿನಲ್ಲಿ ಕೊಚ್ಚಿ ಹೋದರೂ ಸರಿ. ಅಷ್ಟೈಶ್ವರ್ಯ ಸಂಪನ್ನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಹರಿಗೆ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಕೇಳು ಮುರಹರಿಗೆ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವ ಬಿಡಲು ನೆಲವ ಕೊಡು, ಛಲವನ್ನು ಬಿಡದಲೆ ಗಡುಗಲಿ ಧರ್ಮ. ಛಲವ ಜಯಿಸಿಗನ ಮುದದಿ ಮೆರೆಗೆ ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿ ನಾ ಸಾರಿ ಬೇಳುವೆ ಕೊಡುವುದಿಲ್ಲವೋ ರಾಜ್ಯವ. ಆ ಪಾಂಡು ನನ್ನ ಎಂದೊಡನೆ ಹುದ್ದವ, ಆ ಪಾಂಡು ನನ್ನ ಎಂದೊಡನೆ ಯುದ್ಧವ. ಹಾಡಿ ಗೆಲ್ಲಲಿ ರಜ ನೋಡಿಕೊಳ್ಳುವೆನ, ಮಾಡಿ ಗೆಲ್ಲಲಿ ರಜ ನೋಡಿಕೊಳ್ಳುವೆನ. ಛಲವ ಬಿಡಲು ನೆಲವ ಕೊಡು ಕೃಷ್ಣ, ಛಲವ ಬಿಡಲು ನೆಲವ ಕೊಡಲು. ಛಲವ ಜಯಿಸಿದನ ಮುದದಿ ಮೆರವೆ ಕೊಡುವುದಿಲ್ಲವ ರಾಜ್ಯವ. ಕಡೆಯ ಮಾತಿದು ನಾ ಸಾರಿ ಬೇಳು ಕೊಡುವುದಿಲ್ಲವ ರಾಜ್ಯವ. ಯೂತದಲ್ಲಿ ಪಾಂಡವರು ಸೋತು ದಸರಾಹಿದರು, ಯೂತದಲ್ಲಿ ಪಾಂಡವರು ಸೋತು ದಸರಾಹಿ. ನೀತಿಯ ನರಿಯದೆ ಈ ಪರಿ ನುಡಿದೆಯ, ನೀತಿಯ ನರಿಯದೆ ಈ ಪರಿ ನುಡಿದ. ಛಲವ ಬಿಡಲು ನೆಲವ ಕೊಡಲು, ಛಲವನ್ನು ಬಿಡದಲೆ ಕೊಡುಗಲಿ ಧರ್ಮ. ಛಲವ ಜಯಿಸಿದನ ಮುದದಿ ಮೆರೆದ ಕೊಡುವುದಿಲ್ಲವ ಮಾತಿದು ನಾ ಸಾರಿ ಬೇಳು ಕೊಡುವುದಿಲ್ಲವ ಬಿಡುವುದಿಲ್ಲವ ಕೊಡುವುದಿಲ್ಲವ ರಾಜ್ಯವ. ಅಂತರಂಗದಲ್ಲಿ ಯುದ್ಧವನ್ನು ಬಯಸಿಕೊಂಡು ಬಹಿರಂಗದಲ್ಲಿ ಸಂಧಿ ಎಂಬ ಈ ನಿನ್ನ ಕಪಟವನ್ನು ನಾನೇನು ಅರಿಯದವನಿ. ಕೃಷ್ಣ, ಅಂದು ನೀನು ಬಲಿ ಚಕ್ರವರ್ತಿಯ ಬಳಿ ಹೋಗಿ 3 ಅಡಿ ಭೂಮಿಯನ್ನು ದಾನವಾಗಿ ಪಡೆದು 1ನೇ ಅಡಿಯಿಂದ ಭೂಮಿಯನ್ನು, 2ನೇ ಅಡಿಯಿಂದ ಆಕಾಶವನ್ನು, 3ನೇ ಅಡಿ ಇಡಲು ಜಾಗವಿಲ್ಲದೆ ಆ ಬಲಿ ಚಕ್ರವರ್ತಿಯ ಮಸ್ತಕದ ಮೇಲಿಟ್ಟು ಪಾತಾಳಕ್ಕೆ ತುಡಿದ ಕೊಲೆಪಾತಕನಲ್ಲವೇ ನೀನು?
3 ಅಡಿ ಜಾಗವನ್ನು ಕೊಟ್ಟ ಆತನ ಗತಿಯೇ ಆಗಾದ ಮೇಲೆ ಆ ಇನ್ನೇನಾದರೂ ನಾನು 1 ಊರನ್ನು ಕೊಟ್ಟರೆ ನನ್ನ ಗತಿ ಏನಾಗುವುದೆಂದು ನಾನು ಮೊದಲೇ ಬಲ್ಲೆ ಕೃಷ್ಣ. ಅಷ್ಟಾದರೂ ತಿಳಿದಿರುವುದಲ್ಲ. 1 ಊರಲ್ಲ ಕೃಷ್ಣ, 1 ಊರಲ್ಲಿ ಗೋಪಾದ ಜಾಗದಲ್ಲಿ ಮುಳ್ಳುವರೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಸುಮ್ಮನೆ ಹೊರಟು ಹೋಗು. ಕತಿ ಬೇಡೈದು ಯೋಧನನೆ ತೋರಿ ಕತಿ ಬೇಡೈದು ಯೋಧನ ತೋರಿ ಹರರುವೆ ಅದೇ ಮಾತ ಮಗುಳುವೆ ಅದೇಗಿಂತು ಒದರುವೆ ಅದೇ ಮಾತ ಮಗುಳುವೆ ಕುಲಹೀನ ಕುಲವ ಮರೆತಯ್ಯ ದುರದಳು ಕಡಿಯಡಿ ಕುಲಹೀನ ಕುಲವ ಮರೆತಯ್ಯ ದುರದಳು ಕಡಿಯದೆ ಬಿಡುವೆ. ಸಾರು ನಾ ಸೈತೆ ಸಾರು ನೈ ಸೈತೆ ಪರಮ ಪುರುಷನೆಂಬ ಬಿರುದನ್ನು ಪದವಿಯೋಳ್ ಅಡಗಿದೆ ಕೆಡುಕನೆ. ಪರಮ ಪುರುಷನೆಂಬ ಬಿರುದನು ಕೊಡವಿಯೋಳ್ ಅಡಗಿದೆ ಕತಿ ಬೇಡೈದು ಯೋಧನನೆ ತೋರಿ ಗಣ್ಯಾದಿಯೊಳು ಕತಿ ಬೇಡೈದು ಯೋಧನನೆ ತೋರಿ ಗಣ್ಯಾದಿಯೊಳು ಸೈರಣೆ ಸೈರಣೆ ಸೈರಣೆ. ಕೊನೆಗೂ ನನ್ನ ಮಾತನ್ನೇ ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ. ಪುರಸ್ಕರಿಸಲಾಗದ ವಿಚಾರವನ್ನು ತಿರಸ್ಕರಿಸಿದ್ದು ಉಚಿತವಲ್ಲವೇ ಯದುವಂಶ ಕಳಂಕ ಸ್ವರೂಪನೇ? ಪರಮೇಶ್ವರ, ಈ ದರ್ಪಿತ ವಾಕ್ಯಗಳನ್ನು ಎಷ್ಟು ಹೊತ್ತು ಸಹಿಸಿಕೊಳ್ಳಬಲ್ಲೆ? ಸಹೋದರ, ಈ ಮುರಾರಿ ನಮಗೆ ವಿರೋಧಿ, ಈ ಮುರಾರಿ ನಮಗೆ ವಿರೋಧಿ, ಭೂಮಿ ಪಾಲನೆ ನಾಲ್ಕು ಬೇಗ ವೈರವನೆಂದಿಗೂ ಸಾಧಿಸುತ್ತಿರುವನು, ವೈರವನೆಂದಿಗೂ ಸಾಧಿಸುತ್ತಿರುವನು, ನೀತಿಯ ಮರೆಯದ ಭೂಮಿ ಬಲಾಢ್ಯನು, ನೀತಿಯ ಮರೆಯದ ಭೂಮಿ ಬಲಾಢ್ಯನು, ಈ ಮುರಾರಿ ನಮಗೆ ವಿರೋಧಿ, ಭೂಮಿ ಪಾಲನೆ ರಾಜನುರೀಗ, ವೈರತ್ವವನ್ನು ಸಾಧಿಸುತ್ತಿರುವನು, ವೈರತ್ವವನ್ನು ಸಾಧಿಸುತ್ತಿರುವನು, ನೀತಿಯ ಕರಿಯದ ಪೀತಾಂಬರನು, ನೀತಿಯ ನರಿಯದ ಪೀತಾಂಬರನು, ಈ ಮುರಾರಿ ನಮಗೆ ವಿರೋಧಿ, ಭೂಮಿ ಪಾಲನೆ ರಾಜನುರೀಗ, ಈ ಮುರಾರಿ. ಅಗ್ರಜ, ಸಹೋದರ, ಇದು ಕೌರವರ ರಾಜ್ಯಸಭೆಯಲ್ಲ, ಪಾಂಡು ನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ಹೇಗೆ ತದೇಕಚಿತರಾಗಿ ಕೇಳುತ್ತಿರುವವರು ನೋಡುವಣ್ಣ. ಸಮಯ ದೊರಕಿದರೆ ಇವರು ಎಂತಹ ದುರಚಿಂತನೆಗೂ ಎದುರಕ್ಕಂತವರಲ್ಲ. ಇಂಥವರ ಮಧ್ಯೆ ನಮಗಿನ್ನೇನನ್ನ ಕೆಲಸ? ನಡೆಯೋಣ, ಹೋಗೋಣ. ಸರಿಯಾಗಿ ಹೇಳಿದೆ ಸಹೋದರ.
ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆ ಸಹೋದರ, ಹೋಗೋಣ. ಕುರು ವೃದ್ಧರೇ, ಈ ದುರ್ವರ್ತನನ್ನು ದಮನ ಮಾಡಲಾರದವರ ನಿಮ್ಮಗಳ ವಿಖ್ಯಾತ ವಂಶದ ಕೌರವ ಹೇಗೆ ರಕ್ಷಿಸಿಕೊಳ್ಳುವಿರಿ? ಈಗಲೇ ನಾನು ಹೇಳಿದಂತೆ ಇಲ್ಲವಾದರೆ ಮುಂದೊದಗುವ ಅನರ್ಥಗಳಿಗೆಲ್ಲ ನೀವುಗಳೇ ಕಾರಣ. ಕುಮಾರನಲ್ಲಿ ವಿಧುರ, ಹೋಗಿ ಕುಮಾರನನ್ನು ಕರೆದುಕೊಂಡು ಬಾ. ಯಾರು ನನ್ನನ್ನು ಕರೆಸಿದವರು? ನಾನು ಪುತ್ರ ತನಯ.
ನನ್ನೊಂದಿಗೆ ಮಾತನಾಡುವ ಇಷ್ಟವಿಲ್ಲವೋ? ನಾನು ನಿನ್ನ ತಾಯಿ. ಅಗಣ್ಯ ವ್ರತೋಪಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ತಲುಪಿರುವೆನು. ನಿನ್ನ ಕಲ್ಯಾಣವೇ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ. ಬಾಲ್ಯದಲ್ಲಿ ನಿನ್ನ ಕಣ್ಣುಗಳಿಂದೊಂದು ತೊಟ್ಟು ನೀರು ಬಿದ್ದರು ನನ್ನ ದೇಹದ ರಕ್ತವು ನಷ್ಟವಾದಂತೆ ಎಂದು ಭಾವಿಸುತ್ತಿದ್ದೇನೆ. ಕುಮಾರ, ನಾನು ನಿನ್ನ ತಾಯಿ. ಚತುರ್ದಶ ಭುವನಗಳಲ್ಲಿ ಹುಡುಕಿದರು ತಾಯಿಯಂತಹ ಬಂಧು, ಹಿತೈಷಿಯು, ಸ್ನೇಹಿತೆಯು ಮತ್ತಾರೂ ದೊರಕುವುದಿಲ್ಲ. ನಾನು ನಿನ್ನ ಹಿತಕ್ಕಾಗಿ ಹೇಳುವೆನು. ಪಾಂಡವರೊಡನೆ ದ್ವೇಷವನ್ನು ಬಿಟ್ಟು ಅರ್ಧ ರಾಜ್ಯವನ್ನು ಅವರಿಗೆ ಕೊಡು. ಅವರೊಡನೆ ಸಮಾನ ಭಾವದಿಂದ ಭೂಮಿಯನ್ನಾಡು. ಪುನಃ ಅದೇ ಮಾತು. ಅಮ್ಮ, ನಿನ್ನ ಮಗನಾಗಿ ಜನಿಸಿ ಕ್ಷತ್ರಿಯ ಧರ್ಮವನ್ನು ತಿಳಿಸಲೇ ತಾಯಿ? ಕುಮಾರ, ಇಲ್ಲ ತಾಯಿ, ಇಲ್ಲ. ಯುದ್ಧವು ಕ್ಷತ್ರಿಯ ಧರ್ಮ. ಆ ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಯುದ್ಧ ಮಾಡಿ ಅದನ್ನು ಪಡೆಯಲಿ. ಕೃಷ್ಣ, ಇದು ನಿನಗೆ ನನ್ನ ಕೊನೆಯ ಸಂದೇಶ. ನಾವು ಸಮರ ಯುದ್ಧದಲ್ಲಿ ದೀಕ್ಷಿತರು. ಆ ಪಾಂಡವರು ಸಂಧಿಯನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ವೀರರತಿಗರ ಘೋಷದಲ್ಲಿ. ಇದನ್ನು ಚೆನ್ನಾಗಿ ತಿಳಿದಿರು. ನನಗಿಂದು ಸಮಯವಿಲ್ಲ. ಕುಮಾರ, ಕುಮಾರ, ಸಮಯವಿಲ್ಲ. ಅಧರ್ಮ ಸುರೆಯಿಂದ ಉನ್ಮತ್ತನಾದವನಿಗೆ ಧರ್ಮಾಚಾರಣೆಗೆ ಸಮಯವೆಲ್ಲಿರುವುದು? ಹಸಿದ ಬೇಟೆಯ ನಾಯಿಯಂತೆ ಮೃತ್ಯುವು ಬೆನ್ನಟ್ಟಿ ಬರುತ್ತಿರುವಾಗ ಮನುಷ್ಯನಿಗೆ ಸಮಯವೆಲ್ಲಿಹುದು? ಹತಭಾಗ್ಯ ಕುಮಾರ, ಇಷ್ಟೊಂದು ಅಸಹನೆಯಿಂದ ಕೂಡಿದವನಾಗಿ ಈ ಅಖಂಡ ಸಾಮ್ರಾಜ್ಯವನ್ನು ಆಳುವೆಯಾ? ಅದು ಸಾಧ್ಯವಿಲ್ಲ ಪುತ್ರ. ನೀನು ನಾಶವನ್ನು ಹೊಂದುವೆ. ಸಂಗಡ ಕುರುಕುಲವು ನಾಶವಾಗುವುದು. ನಿನ್ನೆ ವೃದ್ಧ ಅಂಧ ಪಿತನು ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ನನ್ನ ಗತಿಗಳಾಗಿ ನೇರವಾಗಿ ಅಳುತ್ತಾ ಆ ವಿಷಾದಮಯವಾದ ದೃಶ್ಯವನ್ನು ನೋಡಬೇಕಾಗುವುದು. ಈ ಗಾಂಧಾರಿಯ ಕಪಾಲದಲ್ಲಿ ಎಂತಹ ಕರುಣ ಕಥೆಯನ್ನು ಬರೆದೆ ದೇವ. ಅನರ್ಥವಾಯಿತು ವಾಸುದೇವ, ಅನರ್ಥವಾಯಿತು. ಆ ದುರಾತ್ಮರು ತಮ್ಮನ್ನು ಬಂಧಿಸಲು ಪ್ರಯತ್ನಿಸುತ್ತಿರುವ. ಏನು? ನನ್ನನ್ನು ಬಂಧಿಸಲೆತ್ನಿಸು? ಅಸಂಭವ. ಇದು ರಾಜನೀತಿಗೆ ವಿರುದ್ಧ. ದುರ್ಯೋಧನನ ದರ್ಪವು ಎಷ್ಟೊಂದು ಮಿತಿ ಮೀರಿದೆ. ವಾಸುದೇವ, ಕೈ ಜೋಡಿಸಿ ಬೇಡುವೆನು. ನೀನಿಲ್ಲಿಂದ ಕೂಡಲೇ ಹೊರಟು ಹೋಗು. ತಾಯಿ, ಒಬ್ಬ ದುರ್ಯೋಧನನಿಗೆ ಎದುರಿ ನಾನು ಇಲ್ಲಿಂದ ಹೀಡಿಯಂತೆ ಪಲಾಯನ. ರಾಜಮಹಿಷಿ, ನನ್ನ ಚಕ್ರದ ಬಗ್ಗೆ ನೀನೇ ತಿಳಿದಿರುವುದು. ಇದರೊಂದಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳೇ ಪ್ರಾರಂಭವಾಗುವವು. ಕೋಟಿ ಕೋಟಿ ದುರ್ಯೋಧನ ಗತಪ್ರಾಣರಾಗಿ ಮಣ್ಣಿನಲ್ಲಿ ಹುರುರಾಡುವರು. ಆಕಾಶದ ಗ್ರಹ ಸಮೂಹವು ಮಕ್ಕಳ ತಿರುಗಲಿನಂತೆ ಮರಳಿನಲ್ಲಿ ಉಳ್ಳರು. ಇಂತಹ ನಾನು ಒಬ್ಬ ದರ್ಭ ಅಂತ ದುರ್ಯೋಧನಿಗೆ ವೀತನಾಗುವುದು ಆಗದು ತಾಯಿ. ಅದೆಂದಿಗೂ ಸಾಧ್ಯವಿಲ್ಲ. ಭಯವಲ್ಲ ಪ್ರಭು. ಓ ಪಾಂಡುರಂಗ, ಪ್ರಭಾ ವಿಠಲ, ವೇಣುಗೋಪಾಲ, ರುಕ್ಮಿಣಿ ಲೋಲ.
ರಘುಪತಿಗೆ ಶತ್ರುಗಳ ಭಯವೇ, ಜಗದ್ರಕ್ಷಕನಿಗೆ ಪರಪಕ್ಷದ ಪರಾಜಯವೇ, ಗದಾ ಚಕ್ರಪಾಣಿಗೆ ವಿರೋಧಿಗಳ ಚಿಂತೆ. ಭಯಕ್ಕಾಗಿ ಹೇಳುತ್ತಿಲ್ಲ ವಾಸುದೇವ. ಆದರೆ ನನ್ನ ಸಮ್ಮುಖದಲ್ಲಿ ನನ್ನ ಗುರುವಿನ ಅವಹೇಳನವನ್ನು ನಾನು ಹೇಗೆ ಸಹಿಸಲಿ? ಅದು ನನ್ನ ಕುಲಾಂಗಾರನ ಪುತ್ರನ ಕೈಯಿಂದ. ಹೋಗು ಪ್ರಭು, ನೀನು ಭಕ್ತ ಪರಾಧೀನನಲ್ಲವೇ? ಭಕ್ತರ ಪ್ರಾರ್ಥನೆಯನ್ನು ಮನ್ನಿಸು. ನಿನ್ನೀ ಚರಣಗಳನ್ನು ಮುಟ್ಟಿ ಬೇಡವೆನು, ಈ ಸ್ಥಾನವನ್ನು ತ್ಯಾಗ ಮಾಡು. ಹೇಳುತ್ತಾರೆ ಹಾಗಲಿ ಈಗಲೇ ಪಲಾಯನ ಮಾಡ. ಎಲ್ಲೋ ಕೃಷ್ಣ, ಇನ್ನೆಲ್ಲಿಗೆ ನಿನ್ನ ಪಲಾಯನ? ಇನ್ನೆಲ್ಲಿಗೆ ನಿನ್ನ ಪಲಾಯನ? ಸಹೋದರ, ಬಂಧಿಸು ಈ ಕಳ್ಳ ಕೃಷ್ಣನನ್ನು. ನನ್ನನ್ನು ಬಂಧಿಸುವಿರ? ಬಂಧಿಸಿರಿ ಈಗ. ಈಗ ಬಂಧಿಸಿರಿ. ನಿನ್ನ ಸಂಗಡ ಕೆಲವು ವಿಚಾರಗಳನ್ನು ಮಾತನಾಡಬೇಕಾಗಿದೆ. ಬಾ ಕರ್ಣ, ತಮ್ಮ ಚಿತ್ತ ಪ್ರಭು. ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ, ನಾನು ವೈರಿಯ ಪಕ್ಷದವನೆಂದು ಅರಿತಿದ್ದರೂ ಕೂಡ ನನ್ನನ್ನು ಇಷ್ಟು ದೂರ ಏತಕ್ಕಾಗಿ ಕರೆತಂದೆ ದೇವ? ಕರ್ಣ, ವಾಸುದೇವ, ವೈರಿ ಪಕ್ಷದವ ನೀನು ಎಂಥಾಗು? ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ, ಕುಂತಿ ದೇವಿಯ ಜ್ಯೇಷ್ಠ ಪುತ್ರ. ಏನು, ನಾನು ನಿನ್ನ ಪ್ರಿಯ ಬಂಧುವೆ, ಪ್ರಥಮ ಪಾಂಡವನೇ, ಕುಂತಿದೇವಿ ಜ್ಯೇಷ್ಠ ಪುತ್ರನೇ? ಬಹಳ ಚೆನ್ನಾಗಿದೆ ದೇವ ಈ ನಿನ್ನ ವಿಧೌತ ಪ್ರಸಂಗ. ಓಹೋ, ತಿಳಿಯಿತು. ಇದು ಯುದ್ಧ ಕಾಲ. ನೀನು ಮೊದಲೇ ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನ ಕಾಯ್ದಕ್ಕೋಸ್ಕರವಾಗಿ ಈ ರೀತಿ ವಂಚಿಸುತ್ತಿರುವೆ ಮಾಧವ. ಇಲ್ಲ ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲೆ? ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳಿವೆ ಕೃಷ್ಣ. ಏಕಿಲ್ಲ ಕರ್ಣ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಕುಂತಿ ದೇವಿಯೇ ನಿನ್ನ ಜನನಿ. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ನಿನ್ನ ತಾಯಿಯಾದ ಕುಂತಿ ದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರವನ್ನು ಉಪದೇಶವಾಗಿ ಪಡೆದು ಅವುಗಳು ಫಲಿಸುವವೋ ಇಲ್ಲವೋ ಎಂದು ಪರೀಕ್ಷಿಸಲು ಹೋಗಿ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ ಕೃಷ್ಣ. ಲೋಕಪವಾದಕ್ಕೆ ಆಕೆಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿ ನಂತರ ಆದದ್ದು ನೀನೇ ಬಲ್ಲೆ. ದಾನ ಸೂರನೇ ನಾಂತಿಗ ವಿರುದ ಪಾಂಡುವರರ ಸೇರುತ್ತೇನೆ ಪಾಂಡುವರರ ಸೇರುತ್ತೇನೆ ಕರೆಯಲು ಮನೆ ಧರ್ಮದ ಅನುದರ ಸೇರೈ ಕರುಣಮ ತೋರೈ
ಅನುದರ ತೇರೈ ಕರುಣನ ತೋರೈ ನೀ ಮಾರೈ ನೀ ಮಾರೈ ಸುರಚಿರ ಶರಣರ ಶರಣನ ಸುರಚಿರ ಶರಣರ ಪರಮನ ಸುರಚಿರ ಸರದರ ಚರಣರ ಪರಮನ ಮಾತನು ಪ್ರೇಮದಿಲ್ಲ ಮೆರೆಸೀಗ ನಿನ್ನ ವರಗುಣದೀರ ಮೆರೆಸೀಗ ನಿನ್ನ ವರಗುಣದೀರ ಪರಗಿದ ಪ್ರೇಮ ಪರಗಿದ ಪ್ರೇಮಿ ದುಃಖೃತಗಾಮಿ ಗಾಮಿ ನನ್ನ ಮಾತು ಮಾತನು ಪ್ರೇಮವಿಲ್ಲ ಕರ್ಣ, ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಹೌದು ಕರ್ಣ. ಪರಮ ಭಾಗ್ಯವತಿ ಜನನಿ ಕುಂತಿದೇವಿಯು ನನ್ನ ಮಾತೆ. ಹೌದು, ಇದು ನಿಜವಾಗಿಯೂ ಸತ್ಯ ಸಂಗತಿ. ನೀನು ಆರಾಧಿಸುವ ಆ ಸೂರ್ಯ ದೇವನ ಮೇಲಾಣೆ ಸತ್ಯ ಸತ್ಯ ಆ, ಸತ್ಯ. ನನ್ನ ಭಾಗ್ಯದ ಧರ್ಮಿದೆ. ದೇವಾ, ಸೋದನೆಯೇ ಶಾಪ ವಿದ್ಯಾ ಪರಿತಾಪ ಕೀಲ ದೇವಾ ಶೋಧನೆಯೇ ಶಾಪ. ಕೃಷ್ಣ, ಬಹುದಿನ ಮುಂದೆ ಬಂಧುಗಳಾದೆಂದು. ಕೃಷ್ಣ, ಬಹುದಿನ ನೊಂದೆ ಬಂಧುಗಳಾದೆಂದು. ಇಂದು ವಾದನ ಅಪನಿಂದೆಯೊಳು ಬೆಂದೆ. ಕೃಷ್ಣ, ಇಂದು ವದನ ಅಪನಿಂದೆಯೊಳು ಬೆಂದೆ. ಬಂದ ವಿಮೋಚನ ಮಾಧವನರಿಯೇ. ಕೃಷ್ಣ, ಬಂದ ವಿಮೋಚನ ಮಾಧವನರಿಯೇ. ದೇವಾ, ಶೋಧನೆ ಶಾಪ. ಕೃಷ್ಣ, ಪರಿತಾಪ ಕೀಡ ದೇವಾ ಶೋಧನೆ
ರಹಸ್ಯದ ತೆರವರಿತು ದಾತೆಯ ದಯವರಿತು ಜೀವಿಸಲೇ ಬರಿ ಸಹಜರ ಸಮಗೂಡಿ ಕೃಷ್ಣ ಜೀವಿಸಲೇ ಬರಿ ಸಹಜರ ಸಮಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆ ಶಾಪ ಪಾಪಿಯಾಗಿ ಪರಿತಾಪ ಕೀಡ ದೇವಾ ಶೋಧನೆ ಶಾಪ ಶಾಪ ವಿಧಿ ಶಾಪ ವಿಧಿ ಶಾಪ. ಒಂದು ಕಡೆ ಆಶ್ರಯ ನೀಡಿ ಆಧರಿಸಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ಸಂಬಂಧವಾದ ಪಾಂಡವರು. ಈ ಏರ್ವರಲ್ಲಿ ಯಾರನ್ನ ತ್ಯಜಿಸಲಿ, ಯಾರನ್ನ ಆಶ್ರಯಿಸಲಿ, ದಿಕ್ಕೇ ತೋಚದಂತಾಗಿದ್ದೇವ. ಕರ್ಣ, ವಾಸುದೇವ, ಮನಸ್ಥೈರ್ಯವನ್ನು ತಿಳಿಸಿ ನನ್ನ ಸಂಗಡ ಬಾ ಕರ್ಣ. ಜನ್ಮ ವೃತ್ತಾಂತವನ್ನು ಈಗ ತಾನೇ ನಿಮ್ಮ ತಾಯಿಯಾದ ಕುಂತಿ ದೇವಿಗೆ ತಿಳಿಸಿ ಬಂದಿರುವನು. ಕರ್ಣ, ಅಲ್ಲದು ನಿನ್ನನ್ನು ಕಂಡಾಗಲೆಲ್ಲ ಆತನು ದೇವ, ಈ ಕರ್ಣನ ಇವನನ್ನು ನೋಡಿದರೆ ನನಗೆ ಮರುಕ ಉಂಟಾಗುತ್ತೆ ಎಂದು ಹೇಳುತ್ತಿದ್ದ. ಈಗ ತಾನೇ ನಿನ್ನ ವಿಚಾರವನ್ನು ಆಕೆಗೆ ತಿಳಿಸಿ ಬಂದಿರುವನು. ಆಕೆಯು ನಿನ್ನನ್ನು ನೋಡಲು ಗಂಗಾ ನದಿಯ ತೀರಕ್ಕೆ ಬರುವಳು. ಅಲ್ಲಿಗೆ ನೀನು ಹೋಗು ಕರ್ಣ. ಆಕೆಯು ನಿನ್ನನ್ನು ಕಂಡಾಗಲೇ ಎಷ್ಟು ಪ್ರೀತಿ ತೋರುತ್ತಿದ್ದಳು ಎಂಬುದು ನೀನು ಖಂಡಿತವಾಗಿ ಬಲ್ಲೆ. ಆದ್ದರಿಂದ ಆಕೆಯ ಮನಸ್ಸನ್ನು ನೋಯಿಸದೆ ಸಂತೋಷಪಡಿಸು. ಆಗಬಹುದು ವಾಸುದೇವ. ನಾನು ಬಂದು ಬಹಳ, ನಾನಿನ್ನು ಬರಲೇ ಕರ್ಣ. ತಮ್ಮ ಚಿತ್ತ ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಜನನಿ ಕುಂತಿದ್ದೇವೆ ನನ್ನ ಹೆತ್ತ ಮಾತೆ. ಅವರೊಡನೆ ಕೂಡಿ ಬಾಳುವ ಭಾಗ್ಯವು ನನ್ನ ಹಣೆಯಲ್ಲಿ ಬರೆಯಲಿಲ್ಲ. ಇದುವರೆಗೂ ನನ್ನ ಬಂಧು ವರ್ಗದವರು ಯಾರೆಂದು ವ್ಯಥಪಡುತ್ತಿದ್ದ ನನಗೆ ನನ್ನ ಬಂಧು ವರ್ಗದವರು ಇಂಥ ಹೊರೆ ಎಂದು ತಿಳಿದ ಬಳಿಕ ನನ್ನ ಮನಸ್ಸಿಲಿದೆಂತಹ ಸಂಕಟ. ಹಾಗಾದ್ರೆ ಲೋಕೈಕ ವೀರರಾದ ಪಾಂಡವರನ್ನ ನನ್ನ ಕೈಯಲ್ಲಿ ನಾನೇ ಕೊಟ್ಟದೆ. ಕೊಲ್ಲಲೇ ಪಾಂಡು ಕುಮಾರರಂ ನಾ ಕೊಲ್ಲಲೇ. ದುರದೋ ತಮ್ಮಂದಿರ ನಾ
ನಾಂ ಬಿಟ್ಟೊಲೆ ಕೌರವೇಂದ್ರ ಈ ಧರಣಿಯೋಳ್ ಸುಖ ಸಂಪತ್ತಿನ ಬಾಳ್ವನೆ ಛಲದಿಂ ಪಾರ್ಥನರುಂಡವಂ ತರಿದು ಛಲದಿನಾಂ ಪಾರ್ಥನರುಂಡವಂ ತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ತರಿಸಲ್ಕಾಗದೆ ಪಾರ್ಥನ ಘೋರ ಶರಕೆ ನಾ ತುತ್ತಾಗಲೇ